ಜೈ ಶ್ರೀರಾಮ್, ರಾಧೆ ರಾಧೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಎಲ್ಲರೂ ಹೆಂಗಿದ್ದೀರಿ? ಚಲೋ ಇದ್ದೀರಿ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ. ನಾನು ಚಲೋ ಇದ್ದೀನಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡಮ್ಮಿ. ಎಲ್ಲಿಗೆ ಹೊಂಟಿಪ್ಪಿಲ್ಲ ನಾವು? ಯಾವ್ರಿಗೆ? ಗುಲ್ಬರ್ಗ. ಹಾಂ, ಇವತ್ತ ಗುಲ್ಬರ್ಗಕ್ಕೆ ಹೊಂಟೀವ್ರಿ. ಯಾಕಂತೇಳಿ ಹೇಳ್ತೀನಿ ರೀ ಫ್ರೆಂಡ್ಸ. ಖುಷಿ ಅಲ್ಲತ್ತದ, ಹಾಗೆ ಒಂದು ಸ್ವಲ್ಪ ಇದು ಅಲ್ಲತ್ತದ ರೀ. ಯಾಕಂತಂದ್ರೆ ಸಡನ್ನಾಗಿ ಹೊಂಟೀನಿ ರೀ. ಮುಂಜೆ ತಯಾರಾಗೀನಿ ರೀ. ಅಲ್ಲಿ ಗುಲ್ಬರ್ಗ ನಮ್ಮ ಆಂಟಿ ಇರ್ತಾಳೆ ನೋಡ್ರಿ, ನಮ್ಮ ಮಮ್ಮಿ ತಂಗಿ. ಅಲ್ಲಿ ಇವತ್ತು ಅವ್ರ ಮನ್ಯಾಗ ಕಾರ್ಯಕ್ರಮ ಅದಾರ ಅಂದ್ರೆ ಕಾಳಮೇಲೆ ಪೂಜೆ ಮಾಡ್ಯಾರಿ. ನಮ್ಮ ಮನಿದೇವ್ರ ಶಿಸಂಗಿ ಕಾಳಮೇಲೆ ರೀ. ಸೊ ಅವ್ರು ಪೂಜೆ ಮಾಡ್ಯಾರ, ಮುತ್ತೈತನ ಉಣಿಸ್ತಾರೆ. ಇನ್ನೊಂದೇನಂದ್ರೆ ನಮ್ಮ ಮಂದಿಯವ್ರಿಗೆ ಅಷ್ಟೇ ಮುತ್ತೈತನ ಉಣಿಸ್ತೀರಿ. ಬೇರೆಯವ್ರ ಮಂದಿವ್ರಿಗೆ ಕರ್ಸಿ ಮುತ್ತೈತ ಉಣಿಸಂಗಿಲ್ಲ ರೀ. ನಮ್ಮ ಮಂದಿಯವ್ರಿಗೆ ಅಷ್ಟೇ ಮುತ್ತೈತನ ಉಣಿಸ್ಬೇಕು. ಅದಕ್ಕಾಗಿನೇ ಯಾರೂ ಸಿಗಲ್ಲಾಗ್ಯಾರ. ಮತ್ತು ನಮ್ಮ ಮಾಮನ ಹೆಂಡ್ತಿಗೆ ನಂಗೆ ಮುತ್ತೈತನ ಹೇಳ್ರಿ. ಅದು ಅಡ್ವಾನ್ಸ್ ಹೇಳಿಲ್ರಿ. ನಿನ್ನೆ ರಾತ್ರಿ 10 ಗಂಟೆ ಫೋನ್ ಹಚ್ಚಿ ಹೇಳ ನೋಡು. ತಲೆ ತುಂಬ ನಿನ್ನೆ ಎಣ್ಣೆ ಹಚ್ಕೊಂಡೀನಿ ರೀ. ನಾನು ಇಲ್ಲಿ ತಲೆ ತಪ್ಪ ಎಣ್ಣೆ ಬಡ್ದೀನಿ. ಹೇಳಿಲ್ಲ ಆಂಟಿ, ಜಲ್ದಿ ಹೇಳಿಲ್ಲ ಅಂದ್ರೆ ನೀ ಮೊದಲೇ ಹೇಳಿದ್ರ ಅಂದ್ರೆ ತಲೆಯದ ಎಣ್ಣೆಗೆ ಹಚ್ಕೊತಿದ್ದಿಲ್ಲ. ಏ ಪಿಲ್ಲು, ಅವ ಕರಿತಾಳಿ ಚಲೋ ಪಕ್ಕಲ್ ಹಚ್ಕೊ. ಹಿಂಗೆ ಯಾಕಿಗೆ ಹ್ಯಾಂಗೆ ಹಾಕಿದ್ ನೋಡ್ರಿ. ಅದು ಫುಲ್ಲ ತಲೆ ತುಂಬ ಎಣ್ಣೆ ಇದ್ದಾರೆ ಫ್ರೆಂಡ್ಸ. ಅದರ ನಚ್ಕನಾಗ ಎದ್ದು ನಚ್ಕನಾಗ ಎದ್ದು ತಲೆ ತೊಗೊಂಡು ಅಲ್ಲಿ ಶಾಂಪೂನ ಖಾಲಿ ಆಗಿವು. ಹಂಗಾಗಿ ಸುಮ್ಮನೆ ಅಷ್ಟೇ ಸಿಂಪಲಾಗಿ ತಲೆ ತೊಗೊಂಡೇನಿ ರೀ. ಹ್ಯಾಂಗೆ ಇಕ್ಕೊಂಡೇನಿ ನೋಡ್ರಿ. ನಾವು ಯಾವಾಗ ಭೀ ಚಂದಿಗೆ ಬಕ್ಲಾಕೊಂಡು ಕುಲ್ಲ ಬಿಟ್ಕೊಂಡು ಹೋಗ್ತಿದ್ದ. ಸೊ ಎಣ್ಣೆದತ್ತೆ ತಪ್ಪ ಹಿಂಗೆ ರೀ ಹಚ್ಕೊಂಡೀನಿ. ಮತ್ತೊಂದು ಸೀರೆ ತೊಗೊಂಡಿನಿ ಫ್ರೆಂಡ್ಸ್. ಮುತ್ತೈತನ ಒಳಗೆ ಸೀರೆ ಅಲ್ರಿ, ಸೀರೆ ಬೇಕಲ್ರಿ. ಇಲ್ಲೇ ಹಾಕ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದ ಸೀರೆ. ಇನ್ನು ಇವಾಗ 3ಕ್ಕೆ ಜೊಕ್ಕೊಂಡು ಟ್ರೈನಿಗೆ ತೊಗೊಂಡು ಹೋಗೋದು ಬರೋದು ಸುಮ್ಮನೆ ಬೇಡ ಅಂತ ಹೇಳ್ಕೊ ಈ ಡ್ರೆಸ್ ಹಾಕೊಂಡು ಅಲ್ಲಿ ಹೋಗಿ ಸೀರೆ ಹಾಕೊಂಡ್ರೆ ಒಂದು ಜೋಡಿ ಸೀರೆ ತೊಗೊಂಡಿನಿ. ಇವ್ರದ್ದು ಸ್ಕೂಲ್ ಸುಟ್ಟಿವ್ರಿ. ಇವತ್ತು ರಂಜಾನ್ ಅದಲ್ರಿ, ನಿನ್ನೆ ಹಬ್ಬ ಇತ್ತು. ಇವತ್ತು ಸೋಮವಾರ, ಇವತ್ತು ರಂಜಾನ್ ಅದ ರೀ. ಸೊ ಅದಕ್ಕಾಗಿ ಶಾಲೆ ಸುಟ್ಟಿವ್ರಿ ಇವರು. ಅದಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಅಷ್ಟು ಮಂದಿ ಕರ್ಕೊಂಡಿರ್ತೀನಿ ರೀ. ಅವರಿಗೆಲ್ಲ ತೊಗೊಂಡು ತಿರುಗಾಡ್ಬೇಕು ನೋಡ್ರಿ. ಈಗ ಒಂದಮ್ಮ ಇಲ್ಲಿ ಸ್ಟೇಷನ್ಗೆ ಹೋಗ್ಬೇಕು, ಅಲ್ಲಿದು ಟ್ರೈನಿಗೆ ಕೊಂದಿರ್ಬೇಕು, ಅಲ್ಲಿಂದ ಗುಲ್ಬರ್ಗಕ್ಕೆ, ಅಲ್ಲಿಂದ ಮನೆಗೆ ಹೋಗ್ಬೇಕು, ಅಲ್ಲಿಂದ ಮುಗಿಸ್ಕೊಂಡು ವಾಪಸ್ ಒಂದೇ ದಿನಕ್ಕೆ ಒಳಗೆ ಬರ್ಬೇಕು. ನಾಳೆ ಶಾಲಿವರಿ ಶಾಲೆ ಸುಟ್ಟೂ ಇಲ್ಲ. ಹಂಗೆ ಆ ಕಡೆ ಊರಿಗೆ ಹೋಗ್ಬೇಕಂತಂದ್ರೆ ಶಾಲೆ ಸುಟ್ಟಿ ಇಲ್ರಿ. ಅದಕ್ಕೆ ಇವತ್ತೊಂದು ಮುತ್ತೈತನ ಅನ್ನೋದು ಭಾಳ ದೊಡ್ಡದ್ರಿ ಫ್ರೆಂಡ್ಸ. ಯಾರಾದ್ರೂ ಯಾವ್ದಾರು ಒಲ್ಲ ಅನ್ಬಾರ್ದಂತ, ಬಿಡಬಾರ್ದಂತ. ಅಂದ್ರೆ ನಂಗೆ ರಾತ್ರಿ ನಿದ್ದೆ ಹತ್ತಿಲ್ಲ, ಏನು ಮಾಡ್ಬೇಕು ಏನು ಬಿಡ್ಬೇಕು, ಇಲ್ಲಿ ಅಲ್ಲಿಗೆ ಹೋಗ್ಬೇಕಲ್ಲ ಅಂಥೇಳಿ. ಅಂದ್ರೂ ನಮ್ಮ ಮಮ್ಮಿನೂ ಅಂದೋಡ್ರಿ, ಮುತ್ತೈತನ ಬಿಡಬಾರ್ದು ತಂಗಿ, ಎಷ್ಟೇ ಇದು ಇರಲಿ ಅವ್ರು ಯಾವ್ದಾರು ಹೇಳೋರಂದ್ರೆ ಒಲ್ಲನೂ ಅನ್ಬಾರ್ದು, ಬಿಡಬಾರ್ದು ಮುತ್ತೈತನ ಅಂತೇಳಿ ಅಂದರು. ಅದಕ್ಕೆ ಇಲ್ಲಿದಲ್ಲಿ ಮುತ್ತೈತನ ಒಳಗೆ ಗುಲ್ಬರ್ಗ ಕಂಟಿನ್ಯೂ ಖುಷಿನ ಅಷ್ಟೇ ಅಲ್ಲತ್ತದ. ಬರ್ರಿ ಹೋಗಮಂತ ಎಲ್ಲ ಹೀಗೆ ಹೋಗಮ್. ನಚ್ಕನಾಗ ಎದ್ದು ನೀರು ಬಂದಿವ್ರು, ನೀರು ತುಂಬಿ ಮೈ ತೊಗೊಂಡು ದೇವ್ರ ಪೂಜೆ ಮಾಡೀನಿ. ಬಾಂಡಿ ಗಿಂಡಿ ಎಲ್ಲ ತೊಳೆದಿನಿ. ಬರೀ ಬಟ್ಟೆ ಹೋಗಿ ಒಂದು ನಿರ್ಮಾಣ ಹಾಕಿನಿ. ಇವೇನು ಹೋಗ್ಯಾಲ ಈಗ. ಸೊ ನೀರೆಲ್ಲ ತುಂಬಿದೆ ರೀ. 9 ಗಂಟೆಗೆ ಅದಾತ್ರಿ ಟ್ರೇನ, ಬೆಳಗ್ಗೆ 9 ಗಂಟೆಗೆ. ಇಲ್ಲಿ ಯಾವ ನನ್ನ ಬಲ್ಲಿ ಅಲ್ಲೇ ಬಿದ್ದಿರ್ಬೇಕು. ಕಿಲದ ಕಾಲ ಬರ್ರಿ ಹೋಗಮಂತ್ರಿ ಫ್ರೆಂಡ್ಸ್ ಗುಲ್ಬರ್ಗಕ್ಕೆ. ಆಯ್ತು ಇತ್ತು ಚಾವಿ ಹಾಕ್ತಿಂದ. ಇವ್ರು ಊಟ ಮಾಡ್ಯಾರಿ. ನಾವು ಮತ್ತೆ ತಿನ್ನೋದಾಗ ಊಟ ಮಾಡಬಾರ್ದು. ಇವರೆಲ್ಲ ಊಟ ಮಾಡ್ಯಾರಿ. ಚಾವಿ ಇದು ಕರ್ಪಿಲ್ ವಾಚ್ ಹಾಕೋ. ವಾಚ್ ಅಲ್ಲ ಹಾಕೋ. ಮತ್ತೆ ಲಿಪ್ಪಿನ ಹಚ್ಕೋತಾಳ ನೋಡ್ರಿ. ನಟ್ಟಪಟ ಮಾಡ್ಕೋತ ಏ ಹಾಕೋ. ನೀನು ಗಂಡಸಿದೇನು ಹಾಕೊಳಕ? ಹೆಂಗಸಿರಿ ಹೆಂಗಸರು ವಾಚ್ ಅದದು. ಸುಮ್ ಜೋತಿತ್ತಾನ ಮಂಚೂರು ಕೂಡ ಮಾತಾಡ್ತೀನಿ. ಅದು ಹೆಣ್ಮಕ್ಳು ವಾಚದ. ನೀವು ವಾಚ್ಗಳೆಲ್ಲ ಮುಂಡ ಮುಚ್ಚಿರಲ್ಲ. ಏನ ನೀ ಹೇಳು. ಇವ್ ನೋಡಿ ಒಳ್ಳೆ ಹೊಟ್ಟಿರ್ತದ ತಿಮ್ಮರ. ಪಪ್ಪ ವಾಚ್ ತೊಂಬ ಅನ್ನೋದು. ಏಬ್ರ ಮಾಡ್ಕೊಂಡಿಲ್ಲ, ಏನಿಲ್ಲ ನೋಡ್ರಿ. ಈಗ ಹಂಗೆ ಏಬ್ರ ಮಾಡ್ಕೋಬೇಕಂತಂದಿದ್ದೆ. ನಾ ಊರಿಗೆ ಹೋಗೋಣ ಮಾಡ್ಕೊಂಡ್ರೆ ಬಿಟ್ಟಿದ್ರಿ. ನಾನು 5ನೇ ತಾರೀಕಿನ ಏನೋ ಊರಿಗೆ ಹೋಗಿದ್ದೀನಿ ರೀ. ಮತ್ತು ಗುಲ್ಬರ್ಗಕ್ಕೆ ಅವ ಮಾಡ್ಕೋಬೇಕಂತ ಬಿಟ್ಟಿದೆ. ಈಗ ಏಬ್ರಸಿಂದ ಮಾಡ್ಕೊಂಡಿಲ್ಲ. ಆಯ್ತಂದು ಚಾವಿ ಹಾಕ್ಲಿ. ಏನು ತೊಳಕಿದಿ? ರಿಕ್ಷೆ ಸಿಗದೆ ಮುಸ್ಕಿಲ್ಲದ ನೋಡ್ರಿ. ಮುಂಜಾಳೆ 9 ಗಂಟೆಗೆ ಟ್ರೈನ್ ಅದಂತ ನೋಡಮ್ರಿ. ಸಟ್ಕೊಂಡಿದ್ದು ಈಜು ಸಟ್ ಬಂದದ. ಬರ್ರಿ ಸರಿ ಹಾಂ. ಆಕಿ ನೋಡಿ ಹಂಗೆ ಮೂಕೊಯ್ತೀನಿ. ಅಕ್ಕನ ಮೂಕೊಯ್ಯಂಬ. ಏ ವಿಜಿ ಸಾವ್ಕಾಸ. ಸೋಲಾಪುರ ಸ್ಟೇಷನ್ಗೆ ಬಂದೆ ನೋಡ್ರಿ ಫ್ರೆಂಡ್ಸ. ಈಗ ಟ್ರೈನ್ 9 ಗಂಟೆಗೆ ಅಂತಂದ್ರೆ 8 ಗಂಟೆಗೆ ಬಂದೀವಿ ನಾವು. ನೋಡ್ರಿ ಟಿಕೆಟ್ ತೆಗಿಸ್ತೀನಿ ರೀ. ಮೊದ್ಲು
ಫೋನ್ಪೇದಾಗ ಒಂದು ರೊಕ್ಕ ಇದ್ದಿದ್ದಿಲ್ಲ ರೀ, ಭಾಳ ಪಜಿತಿ. ಇದು ಫೋನ್ಪೇದಾಗ ರೊಕ್ಕ ಬೇಕಾರೆ ಕೈಯಾಗ ಕ್ಯಾಶ್ ಇದ್ದಿದ್ದಿಲ್ಲ, ಭಾಳ ಪಜಿತಿ ಆಯ್ತು. ಹಂಗೆ ಹಿಂಗೆ ಮಾಡಿ ಕ್ಯಾಶ್ ತಗೊಂಡೇನಿ ರೀ. ಈಗ ಬರ್ತಿ ಟಿಕೆಟ್ ತಗೊಳಮಂತ. ಬರ್ರಿ. ಹಾಂ ಬರ್ರಿ, ಬಾ ಅಂದ. ಈ ಕಡೆ ಬರ್ರಿ ಸಾವ್ಕಾಸ್. ಟಿಕೆಟ್ ತಗೋತೇವ್ರಿ ಫ್ರೆಂಡ್ಸ್. ವಾಪಸ್ ಮನೆಗೆ ಹೊಂಟಿವ್ರಿ. ಗುಲ್ಬರ್ಗಕ್ಕೆ ಹೋಗ್ಲಿಲ್ಲ. ನಾವು ಇಜ್ಜು ಹೇಳತ್ತಾನೆ. ಯಾಕೆ ಇಜ್ಜು ದಮ್ ಇಜ್ಜು ಯಾಕೆ ಅಳತ್ತೀಯಪ್ಪ? ಈ ಕಡೆ ನೋಡು, ಈ ಕಡೆ ನೋಡಿ, ಈ ಕಡೆ ಬಾ, ಈ ಕಡೆ ಬಾ. ವಾಪಸ್ ಹೊಂಟಿದೇವ್ರಿ ಫ್ರೆಂಡ್ಸ್ ಮನೆಗೆ. ಮಕ್ಕಳು ಬೇಜಾರಲ್ಲತ್ತದ. ಇಜ್ಜಿ ಈ ಕಡೆ ಬಾರ. ಏಯ್ ಇಜ್ಜಿ ಈ ಕಡೆ ನೋಡು. ಇವಾರ ಒಂದು ಸೋನ್ ಹೇಳತ್ತ, ನಡೀನಿ ನೀ ಯಾಕೆ ವಾಪಸ್ ಹೊಂಟಿದಿ, ನಡೀನಿ ಮಾಡ್ಲಾಗತ್ತ. ನಾನು ಯಾಕಂತೇಳಿ ಮನೆಗೆ ಹೋಗಿ ಹೇಳ್ತೀನಿ ರೀ ಫ್ರೆಂಡ್ಸ. ಈಗ ಮೊದಲು ರಿಕ್ಷಾ ಹುಡ್ಕಾಡ್ಬೇಕು. ಆಲ್ರೆಡಿ ಸ್ಟೇಷನಿಂದ ಹೊರಗೆ ಬಂದಿವಿ ನಾವು. ಅಳಬೇಡ. ಯಾಕೆ ಕಲತ್ತಿದಿ? ಅಜ್ಜಿ ಬಲ್ಲಿ ಹೋಗಮ್ಮಿ, ಅಜ್ಜಿ ಬಲ್ಲಿ ಹೋಗಮ್ಮಿ. ಏಕ್ಲಿಕ್ಕೆ ಹೇಳ್ಬೇಕು. ನಮ್ಮ ಇಜ್ಜಿ ಅಳ್ಳಕತ್ತ ಒಂದು ಸೋನ. ಅಜ್ಜಿ ಬಲ್ಲಿ ಹೋಗಮ್ಮ, ನಡೀನಿ ಅಂತೇಳಿ ನಾವು ವಾಪಸ್ ಮನೆಗೆ ಹೊಂಟಿದ್ರಿ ಗುಲ್ಬರ್ಗಕ್ಕೆ ಹೋಲಾರ್ದೆ. ಅಳಬೇಡ, ಮತ್ತೆ ಹೋಗಮ್ಮಿ. ಕನ್ನಾ ಚೌಕಿ ಬಂದು ಇಳಿದೀವಿ. ಆಲ್ರೆಡಿ ಸ್ಟೇಷನಲ್ಲಿ ಹೊರಗೆ ಬಂದು ಕನ್ನಾ ಚೌಕಿ ಬಂದಿದ್ದಾವೆ ರೀ. ಈ ಕನ್ನಾ ಚೌಕಿದಿಂದ ರಾಜೇಂದ್ರ ಚೌಕ್ ತ ನಡ್ಕೊತ ಹೊಂಟಿದ. 5 ರೂಪಾಯಿ ಉಳ್ಸಲ್ಲ ಅಂದ್ರೆ ಅಲ್ಲಿಂದ ಇಲ್ಲಿಗೆ 5 ರೂಪಾಯಿ ಕಮ್ಮಿ ತೊಗೋತಾರ. ಅದಕ್ಕಾಗಿ ಇವ ನೋಡಿ ನಾನು ತಗೊಂಡು ಹೋಗಮ್ಮಂತ. ಏನಪ್ಪ ಹೋಟೆಲ್ನಾಗ? ಯಾವ ಮಾಮಂದು? ಎಲ್ಲದ ನಿಮ್ಮ ಅಮ್ಮ ಯಾರು ಮಾತು? ಅವ್ನು ಹೋಟೆಲ್ ಇಲ್ಲಿ ಅಲ್ಲದ? ಯಾರಾದ್ರೆ ಅವ್ನು ಹೋಟೆಲ್ ಇಲ್ಲಿ ಅದಕ್ಕೆ? ಮಾಮ ಇಲ್ಲಿ ಕೆಲಸ ಮಾಡ್ತಾನ? ಮಾಮ ಇಲ್ಲಿ ಕೆಲಸ ಮಾಡ್ತಾನ? ಮಾಮ ಇಲ್ಲಿ ಕೆಲಸ ಮಾಡ್ತಾನ? ಯಾರು ಹೇಳಿದ್ರು ಮತ್ತೆ? ಇದು ಗುಲ್ಬರ್ಗ ಅಲ್ಲಿದು, ಗುಲ್ಬರ್ಗ ಅಲ್ಲ, ಸೋಲಾಪುರದ. ಕರಿ ಬರೋಕೆ ನಾವು ಹೋಗಿವಿ. ಗುಲ್ಬರ್ಗಲ್ಲಿ ಹೋಗಿ ನಾವು ಸ್ಟೇಷನಿಂದ ವಾಪಸ್ ಮನೆಗೆ ಹೊಂಟಿಲ್ಲ. ಅವಾಗ ಹೋಗಿ ಅಳ್ಳಕತ್ತ ನೋಡ್ರಿ ನಮ್ಮ ವಿಜ್ಜಿನಿ ಯಾಕೆ ಕರ್ಕೊಂಡು ಹೊಂಟಿಲ್ಲ ಅಂತೇಳಿ. ಯಾರಿಗೂ ಗುಲ್ಬರ್ಗಕ್ಕೆ ಹೋಗಿಲ್ಲ. ಮತ್ತು ಇಲ್ಲಿ ಏನಾರ ನಾಷ್ಟ ಮಾಡ್ಬೇಕಂತ ಅಂದ್ಕೊಂಡಿದ್ದಾರೆ ಫ್ರೆಂಡ್ಸ. ಆಯ್ತಾ? ಯಾರು ಕೊಟ್ಟರು ಹೂವು? ನಾಷ್ಟ ಮಾಡ್ಬೇಕಂತ ನಾ ಅಂದ್ಕೊಂಡೆ. ಗೊತ್ತಿಲ್ಲ, ದುನಿಯಾದ ತುಟ್ಟವ್ರು. ನಾವು 4 ಮಂದಿ ನಾಷ್ಟ ಮಾಡ್ಬೇಕಾದ್ರೆ ಒಂದು 500 ರೂಪಾಯಿ ಬೇಕು ರೀ. 500 ರೂಪಾಯಿ ಬೇಕಪ್ಪ ನಾವು ನಾಷ್ಟ ಮಾಡ್ಬೇಕಾದ್ರೆ. ಅಲ್ಲಿ ಹಿಟ್ಟು ತೊಗೊಂಡು ಇದು ಇಡ್ಲಿ ಹಿಟ್ಟು ತೊಗೊಂಡು ಮನೆಗೆ ಹೋಗಿ ಇಡ್ಲಿ ಮಾಡಮ್ಮ. ಇಲ್ಲಿ ಬ್ಯಾಡ ಏವ, ಇಡ್ಲಿ ಹಿಟ್ಟು ತೊಗೊಳಮಲ್ಲ ಮನೆ ಮಾಡಮ್ಮ. ಹ್ಞೂ ಮತ್ತು ಮಾಡ್ಬೇಕಾಯ್ತು ತಿನ್ಬೇಕಾದ್ರೆ ನೋಡಿ. ರಾಜೇಂದ್ರ ಚೌಕಿ ಅಲ್ಲಿಂದ ಇಲ್ಲಿ ನಡ್ಕೋತ ಬಂದವ್ರಿ ಫ್ರೆಂಡ್ಸ. ಕೆಲಸನೂ ಸುಟ್ಟಿ ನೋಡ್ರಿ. ಕೆಲಸನೂ ಬಿಟ್ಟ ಈ ಕಡೆ ಗುಲ್ಬರ್ಗಕ್ಕೆ ಹೋಗೋದನ್ನು ಕ್ಯಾನ್ಸಲ್ ಆಯಿತು. ಯಾಕಂತೇಳಿ ಮನೆಗೆ ಹೋಗಿ ಹೇಳ್ತೀನಿ ಅಂತೀರಿ ಫ್ರೆಂಡ್ಸ. ಇಲ್ಲಿ ಮಾತಾಡೋಕ್ಕೂ ಆಗಲ್ಲ. ಊಟ ಮಾಡಾರ್ದೆ ಬಂದೀನಿ. ಅಂದ್ರೆ ಮುದ್ದೆ ಉಣ್ಬೇಕಂತೇಳಿ ಊಟ ಮಾಡ್ಲಾರ್ದೇ ಬಂದೀನಿ. ಚಕ್ರ ಹೊಂಟ ನಂಗೆ ಮೊದಲು ಮನೆಗೆ ಹೋಗ್ತೀನಿ. ಎಷ್ಟು 8:09 ಆಗ್ಯಾರ ಟೈಮ್. ರಿಕ್ಷಾ ನೋಡಮ್ದಮ್. ರಿಕ್ಷಾ ಒಂದು ಸಿಗಲ್ಲ ಟೈಮಿನ ಮ್ಯಾಗ. ಹಾಂ ಇಡ್ಲಿ ಮನೆಗೆ ಮಾಡಮ್ಮ. ಹೋಪ ಬೇಡ, ಸುಮ್ಮ ರೊಕ್ಕ ಖರ್ಚಾಗ್ತಾವ. ಅವೆಲ್ಲ ಪಪ್ಪ ಇರತ್ತಾನ. ನೀವು ಹೋಟೆಲ್ನಾಗ ತಿನ್ನೋದು ಮಾಡೋದು ಪಪ್ಪ ಇದ್ರ ಸಂಗಟ ಅಂದರೆ. ಅಳಬೇಡ ವಿಜ್ಜಿ, ಅಳಬೇಡ. ನಮ್ಮ ಆಟೋ ಅದ ನೋಡಮ್ಮ. ಆಟೋ ಬರ್ತದೆ ನೋಡಮ್ಮಿ, ಆಟೋ. ಹೋಟೆಲ್ನಾಗ ನಾಷ್ಟ ಮಾಡಕ್ಕೆ ನಾವು ಇಲ್ಲಿ ಏನು ಸಿಗಲ್ಲಮ್ಮ. ಅಲ್ಲಿ ಚಾ ಅಂಗಡಿ ಅದ, ನಾಷ್ಟ ಅಲ್ಲ, ವಡಾಪಾವ್ ಅಂಗಡಿ ಇದ್ದಂಗೆ ಕಾಣ್ತದೆ ಇಲ್ಲ. ಕೋಟಿ ದೂಧ ಕಾಫಿ ಲೆಮನ್ ಟೀ ಚಾ ಬೂಸ್ಟ್ ಅದು. ಐಸ್ ಕ್ರೀಮ್ ಹೆಸರು ಬೇಡ. ನಮ್ಮ ಆಟ ನೋಡಮ್ದು ಫ್ರೆಂಡ್ಸ. ಮನೆಗೆ ಬಂದು ಊಟ ಮಾಡತ್ತೀನಿ ರೀ. ನಾನು ಮಕ್ಕಳು ಹೊಸು ಅಂದ್ರೆ ಹೊಸೋಗಿದೆ. ಹಾಲು ತಂದೀನಿ, ಹಾಲು ಕಾಸಿನಿ. ಮತ್ತು ನಿನ್ನೆ ಆಂಬರ್ರಿ, ಹಾಲು ಆಂಬ್ರ ಮತ್ತು ಹೋಳ್ಗೆ. ನೀವು ತಿಂದಿರಲಿ ಸುಮ್ಮ ಕುಂದ್ರಿ. ಈಗ ನಾನು ಊಟ ಮಾಡ್ತೀನಿ. ಹಾಂ ಕೈ ತೊಗೊಂಬರೋರಿಲ್ಲ. ಬಟ್ಟೆ ಕಳೆದಿತ್ತು ಮೊದಲ ಊಟ ಮಾಡ್ತೀನಿ ರೀ ಫ್ರೆಂಡ್ಸ್. ಊಟ ಮಾಡಿ ಮಾತಾಡ್ತೀನಿ. ನಿಮ್ಮ ಗುಡಿ ತಾಕತ್ತಿಲ್ಲ ನಂಗೆ. ಹೊಸು ಅಂದ್ರೆ ಊಟ ಮಾಡ್ತೀನಿ. ಊಟ ಮಾಡಿ ಬಂದೀನಿ. ಕೈಕಾಲು ಮುಖ ತೊಗೊಂಡಿನಿ. ನೀವು ಉಂಡಿರಿಲ್ಲ?
ಪ್ಲೇಟ್ ತೋರಿ ಕೈ ತಕೊರ್ ಹೋರಿ ಕೈ ತಗೊಂಡು ಪ್ಲೇಟ್ ತಗೋ. ನೀ ಯಾರು ಊಟ ಮಾಡ್ತೀನಿ ಮೊದಲು ಹಾಲು ಅವಳಿಗೆ ಪ್ಲೇಟ್ ತಗೋ. ಊಟ ಮಾಡಿ ಸಿಗ್ತೀನಿ ಮತ್ತು ಊಟ ಮಾಡಿದಿಷ್ಟೆಲ್ಲ ಕಿಚನ್ ತೊಳ್ಕೊಂಡ ಮುಂಜಾನೆ ತೊಳ್ಕೊಂಡಿದ್ದೆ ಆದ್ರೂ ಅದರ ಹಾಲು ಅದು ಕಾಸಿದ್ನಲ್ಲ. ಸೊ ಕಂಡಪಟ್ಟಿ ಹೊಲಸಾಗ್ಬಿಟ್ಟದ್ರಿ ಫ್ರೆಂಡ್ಸ್. ಅದಕ್ಕಾಗಿ ಇದಿಷ್ಟು ತೊಳ್ಕೊಂಡ ಇದು ಫ್ರಿಜ್ ಮ್ಯಾಗಿನ ಫ್ರಿಜ್ ತೊಳ್ಕೊಂಡ ಅಷ್ಟು ಮನೆ ತೊಳ್ಕೊಂಡ. ದಿನ ಮನೆ ತೊಳ್ಕೊಂಡ್ರೆ ಸಮಾಧಾನ ಇರ್ತದೆ ನೋಡ್ರಿ, ಇಲ್ಲಾಂದ್ರೆ ಇರಲ್ಲ. ಅದಕ್ಕೆ ಒಂಜರ ಮನೆ ತೊಳೆದಂದ್ರೆ ಪೂರ್ತಿ ಕೆಲಸ ಆಗ್ಯದ ಅಂದಂಗೆ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ ರೀ. ಅದಕ್ಕೆ ಇದಕ್ಕೆಲ್ಲ ಮನೆ ತೊಳ್ಕೊಂಡು ಇಷ್ಟು ಬಟ್ಟೆ ಮುಂಜೆ ಒಗ್ದು ಹಾಕೋಗಿದ್ದಾನಲ್ರಿ. ಮುಂಜೆ ಒಗ್ದಿದ್ದೀವಿ ನಾ ನೀರು ಬಂದಿವತ್ತೆ ಟವಲ್ ಅದು ಒಗ್ದೀನಿ. ಇಷ್ಟು ಮಡ್ಚಿಡಬೇಕು. ಬಿಸಿಲಾಗ ಆಡಬೇಡ್ರಿ. ಮನ್ಯಾಗ ಆಡತ್ತೀರಿ, ಮನೆ ಒಣಗಲಿ ಮನ್ಯಾಗ ಆಡತ್ತೀರಿ. ಕುರ್ಚಿ ಮ್ಯಾಗ ಆಡ್ತೀರಿ. ಬಿಸಿಲು ಕಂಡಂಗೆ ಬಿಸಿಲಾಗದ ಇಷ್ಟು ಕೆಲಸ ಮಾಡ್ಬೇಕು. ವಿಜ್ಜಿ ಕೋಣ ವಿಜ್ಜು ನೀರು ಆಡ್ಬೇಡ. ವಿಜ್ಜಿ ನೀರು ಆಡ್ಬೇಡ. ಇಸ್ ಬಟ್ಟು ಇಬೇಕು ಮುಂಜೆ ತಿಕ್ಕಿ ನೋಡ್ರಿ. ಅಂದ್ರೂ ಮಾತು ಇಸ್ ಬಿದ್ದ ಇಸ್ ಮಂಡೆ ತಿಕ್ತೀನಿ. ವಿಜ್ಜಿ ವಿಜ್ಜಿ ಹೇಳಂದ ಬಾಟಿ ಕೆಲಸ ಮಾಡ್ತೀನ ಹೇಳು. ಶೇಂಬಡಿಯ ನೋಡ್ರಿ ಎಟ್ಟದ ನೋಡ್ರಿ. ನಿನಗೆ ಕರಿಮರ ಮತ್ತು ಕಮೆಂಟ್ ಹಾಕ್ರಿ. ಕರಿಮರ ಇಲ್ಲ ತೆಗಿಯೋದು ಕೈಯಂದು. ಅದು ಕೈಯಂದು ತೆಗಿ, ಕತ್ರಿ ತೆಗೆದಿಡ್ರಿ. ಅದು ಆರನ ಆಡತ್ತೀರಾ? ಅಷ್ಟು ಬಟ್ಟೆ ಮಾಡಿಸ್ತೀನಿ, ಅಷ್ಟು ಬಟ್ಟೆ ಹೋಗಿತೀನ. ನೀ ಮಾಡ್ತೀನಿ ದಮ್ಮನ ರಕ್ತ ಬಂದು ತಲೆಯಾಗ. ತೋರ್ಸ್ ನೋಡ. ಓದ್ತಂದು ನಿನಗೆ ಎಂಥ ಭಾಳ ಮಾಡ್ತೀರಿ. ಕೆಲಸ ಮಾಡ್ತೀನಿ ಬರ್ರಿ, ಪಟ್ಪಟ್ಟಿ ಕೆಲಸ ಮಾಡ್ತೀನಿ ನಾನು. ಬಿಸಿಲಂದ್ರೆ ಬಿಸಿಲು. ಎದಕ್ಕೆ ಫ್ರೆಂಡ್ಸ್ ನಮ್ಮ ಪಿಲ್ಲು ಯುಗಾದಿ ಹಬ್ಬದ್ದು ಡ್ರಾಯಿಂಗ್ ತೆಗ್ದ ನೋಡ್ರಿ. ಈಗ ಜಸ್ಟ್ ಒಂದು ಹಬ್ಬ ನಿನ್ನೆನೇ ಇತ್ತು, ಬಟ್ ಇವಾಗ ನಿನ್ನೆಕ್ಕಿ ತೆಗಿಯೋಕ್ಕಾಗಿದ್ದಿಲ್ಲ ರೀ. ಸೊ ಇವತ್ತು ತಿಳಿಸೋಣ ಹೆಂಗೆ ಆಗ್ಯದ ಡ್ರಾಯಿಂಗ್ ಅಂತೇಳಿ ಕಮೆಂಟ್ ಹಾಕ್ರಿ. ನಿನ್ನೆ ಬೈಕ್ ತೆಗೆದಾಳ್ರಿ. ನಿನ್ನೆ ರಾತ್ರಿ ತೆಗೆದಾಳ. ಇದು ಬೈಕ್ ಹೆಂಗೆ ಕಮೆಂಟ್ ಹಾಕ್ರಿ. ಮತ್ತು ಇದು ಇವಾಗ ಜಸ್ಟ್ ತೆಗೆದಾಳ, ಒಂದು 10 ನಿಮಿಷ ಐತ್ರಿ ತೆಗೆದು. ಹಂಗೆ ವಿಡಿಯೋ ಮಾಡ್ತೀನಿ. ಕಾಲ್ತಿಗೆ ಫ್ರಿಜ್ ಮುಚ್ಚ್ರಿ. ಇವೆಲ್ಲ ಮದ್ದು ನಿಲ್ಸಿವಿ ಅವರಿ ಫ್ರೆಂಡ್ಸ. ಇದು ಹೆಂಗಾಗ್ಯದ ಅಂತೇಳಿ ಕಮೆಂಟ್ ಹಾಕ್ರಿ. ಭಾಳ ಅಂದ್ರೆ ಭಾಳ ಟ್ಯಾಲೆಂಟ್ ಅದ ಅಕ್ಕಿಗೆ. ಸೊ ಆಕೆ ಡ್ರಾಯಿಂಗ್ ಕ್ಲಾಸಿಗೆ ಹಾಕ್ಬೇಕಲ್ಲತ್ತೀವಿ. ಇನ್ನೂ ಟೈಮ್ ಕೂಡ ಬಂದಿಲ್ಲ ರೀ ಫ್ರೆಂಡ್ಸ್. ಅದಕ್ಕೆ ಹಾಕ್ತೀವಿ ರೀ. ಒಂದು ಡ್ಯಾನ್ಸ್ ಕ್ಲಾಸಿಗೆ, ಒಂದು ಡ್ರಾಯಿಂಗ್ ಕ್ಲಾಸಿಗೆ 2 ಹಾಕ್ತೀವಿ ರೀ. ಏನು ಡ್ರಾಯಿಂಗ್ ಕಲಿತೇನು ಡ್ಯಾನ್ಸ್ ಮಾಡ್ತೀನಿ. ನಿಮಗೆ ಯಾರು ಅಂದಾರದು? ಅದು ಯಾರು ಅಂದಾರ ನಿಮಗೆ? ಯಾವ ಕ್ಲಾಸಿಗೆ ಹೋಗ್ತೀನಿ? ಡ್ಯಾನ್ಸ್ ಡ್ರಾಯಿಂಗ್ ಬೇಡ ನನಗೆ ಡ್ರಾಯಿಂಗ್ ಕಲಿಯಕ್ಕೆ ಅನಿಸ್ತದ. ಖರೆ 2 ಕ್ಲಾಸಿಗೆ ಹೋಗ್ಬೇಕು ಮಾಡತ್ತಿ. 2 ಮಾಡಾಕತ್ತಿ. ಡ್ರಾಯಿಂಗ್ನ ಕಲಿಯತ್ತಿ, ಡ್ಯಾನ್ಸ್ನ ಕಲಿಯಾಕತ್ತಿ. ನಮ್ಮ ಹಸತಿ ಹೇಳ್ತದ ಅಷ್ಟು ಕಲಿಸ್ತೀವಿ ನಾವು. ಹೌದಿಲ್ಲ? ಟ್ಯಾಲೆಂಟ್ ಅದ ರಕ್ಕಿಗೆ. ಡ್ಯಾನ್ಸ್ ಒಳಗೆ ನೋಡ ಜಾಸ್ತಿ ಅಂದ್ರೆ ಡ್ರಾಯಿಂಗ್ದಾಗ ಹೇಳಾರಕ್ಕಿ. ಆಕಿಂದ ಟ್ಯಾಲೆಂಟ್ ಅದ ಅಕ್ಕಿಗೆ. ಕಲಸಂಬ್ರಿ ಟೈಮ. ಬಡವ್ರ ಮಕ್ಕಳು ಬೆಳಿಬೇಕಲ್ರಿ ಕನಸ. ನಮ್ಮ ಪಿಲ್ಲು ಅಂದ್ರೆ ನಮ್ಗೆ ಕಲಿಸ್ಬೇಕ್ರಿ. ಟೈಮ್ನು ಇದಾಗಲಾಗ್ಯದ. ಬಟ್ ಅದಕ್ಕೆಲ್ಲ ಅಮೌಂಟ್ ಜಾಸ್ತಿ ಇರ್ತದೆ ರೀ. ಡ್ರಾಯಿಂಗ್ ಕ್ಲಾಸಿಗಾಗಲಿ ಮತ್ತು ಇದಕ್ಕಾಗಲಿ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಇನ್ನೂ ಇದಾಗಿಲ್ಲ. ನಮ್ಮ ಸಾಲ ಎಲ್ಲ ತೀರ್ತಲ್ರಿ. ಡ್ರಾಯಿಂಗ್ ಕ್ಲಾಸಿಗೆ ಹಾಕ್ತೀನಿ. ಆಕಿಗೆ ಇದು ಕ್ಲಾಸಿಗೆ ಹಾಕ್ತೀನಿ ಅಂತ ಡ್ಯಾನ್ಸಿಂದು. ಹಲ್ಯ ನೋಡಿ, ಹಲ್ಯ ಇಂಗ್ಲಿಷ್ ಇನ್ನೊಂದು ಏನು ಖುಷಿ ವಿಷಯ ಗೊತ್ತ್ರಿ. ಅಕ್ಕಿನ ನೋಡಿ ಇವ ಡ್ರಾಯಿಂಗ್ ಇಳಿಸೋದು ಕಲ್ತಾನ್ರಿ. ನನಗೆ ಇವಾಗ ಇಳಿಸೋದು ನೋಡಿ ಶಾಕ್ ಆಗ್ಯದ ಆ್ಯಕ್ಚುಲಿ ನೋಡಿದ್ರಿ. ಅಕ್ಕಿ ನೋಡಿ ಇವು ಭೀ ಅಕ್ಕಿ ಏನು ಇಳಿಸ್ತಾಳೆ, ಇವು ಇಳಿಸ್ತಾನೆ ರೀ. ಅಕ್ಕಿ ಪರ್ಫೆಕ್ಟ್ ಬರ್ತದ್ರಿ, ಇವನಿಗಿಲ್ಲ. ಅನ್ನಿಂದೆಲ್ಲ ತೊಗೊಳ್ಬೋದು. ಅವನು ಇಳಿಸ್ತಾನೆ ರೀ. ಬಟ್ ಪರ್ಫೆಕ್ಟ್ ಬರಲ್ಲ, ಅಷ್ಟೇ ಸೊಡ ಬರ್ತದೆ. ಸೊ ನಾವು ತೊಂಬತ್ತು ಕೆಲಸ ಮಾಡಿ ಮಲ್ಕೊಂಡು ಇಕ್ಲೆ ಎಲ್ಲ ಹೋಗ್ಯದ ಅಡಿವೆ. ಅಕ್ಕಿನ ನೋಡಿ ಇವ ಇಳಿಸ್ಯಾನ್ರಿ ನಮ್ಮ ಪಿಲ್ಲು. ಹ್ಯಾಂಗೆ ಬಂದು ಅಂತೇಳಿ ಕಮೆಂಟ್ ಹಾಕ್ರಿ. ಇವಂದು ಅಕ್ಕಿನ ಚಂದ ಮಾಡ್ರಿ. ನಮ್ಮ ವಿರಾಜಿಂದ ಹ್ಯಾಂಗೆ ಬಂದದ್ದು ಕಮೆಂಟ್ ಹಾಕ್ರಿ. ಅವಂದು ನೋಡಿ ಅಕ್ಕಿನ ನೋಡಿ ಇವು ಇಳಿಸಕತ್ತಾನೆ ಈಗ ಈ ಕಡೆ. ಸೊ ಎಲ್ಲ ಡ್ರಾಯಿಂಗ್ ಅವಂದು ಚಂದ ಬಂದವ್ರಿ. ಅಕ್ಕಿನ ನೋಡಿನೇ ಇಳಿಸ್ತಾನ್ರಿ ಅವನು. ಎಲ್ಲ ಅವನೇ ಇಳಿಸ ನೋಡ್ರಿ. ಸೊ
ಸೈಕಲ್ ಅವನೇ ಸೈಕಲ್ ಅವನೇ ಇಳಿಸ್ಯಾನ. ಇದು ಸೋಫಾ ಸೀಟ್ ಇಳಿಸ್ಯಾನ ನೋಡ್ರಿ. ಅದು ಕೊಟ್ಟಿಲ್ಲ ಪಟ್ಟೆ ಕೊಟ್ಟಿದ್ದ ಅದೇ ಇಲ್ಲ ಅದಾವ. ಅದು ಯಾವುದೋ ಇಳಿಸಿದ್ದಲ್ಲ, ಪರಿ ಪೈಲ ಇಲ್ಲ ಇಲ್ಲದವ್ರಿ. ಪರಿ ಇಳಿಸ್ಯಾನ ನೋಡ್ರಿ. ನಮ್ಮ ವಿರಾಜ್ ಇಳಿಸ್ಯಾನ ಪರಿ. ಅವನೇ ಇಳಿಸ್ಯಾನ ನೋಡ್ರಿ. ಇದನ್ನ ಅವನೇ ಇಳಿಸ್ಯಾನ. ಅವ್ರ ಅಕ್ಕ ನೋಡಿನೇ ಹೌದಲ್ಲ. ತೆಗಿ ಫ್ರೆಂಡ್ಸ. ನಾ ಮುಂಜಾನೆ ಗುಲ್ಬರ್ಗಕ್ಕೆ ಹೋಗ್ಬೇಕಂತೇಳಿ ತಯಾರಾಗಿ ಹೋಗಿದ್ನಲ್ರಿ. ಸೊ ಅದ್ರ ಬಗ್ಗೆ ಹೇಳಿದಿಲ್ಲ ರೀ, ಅಂದ್ರೆ ವಾಪಸ್ ಯಾಕೆ ಬಂದಿನ ಅಂತೇಳಿ. ಇನ್ನೊಂದು ಏನಂದ್ರೆ ಯಜಮಾನ್ರು ಮೊದಲೇ ಹೇಳಿದ್ರು ನಂಗೆ ಆಲ್ರೆಡಿ 9 ಗಂಟೆಗೆ ಒಂದು ಟ್ರೈನ್ ಅದ, ಆ ಟ್ರೈನ್ ಮಿಸ್ ಆಯಿತು ಅಂತ ಮತ್ತೆ ನಿಂಗೆ ಟ್ರೈನ್ ಸಿಗಂಗಿಲ್ಲ, ಒಮ್ಮೆ ಮಧ್ಯಾಹ್ನದಾಗೆ 2 ಗಂಟೆಗೆ ಟ್ರೈನ್ ಅದ, ಹೋದ್ರೆ ಅದೇ ಟ್ರೈನಿಗೆ ಹೋಗ್ಬೇಕಂತಂದಿದ್ರು. ನನಗೆ ಮಿಸ್ ಮಾಡ್ಕೊಬಾರ್ದು ಅಂತೇಳಿ ಬರೋಬ್ಬರಿ ಮನೆಯಿಂದ 7 ಬಿಟ್ಟಿನಿ ರೀ. ನಾ ಇಲ್ಲಿದೆ ಅಲ್ಲಿ ಹೋಲಕ್ಕೆ 7 ಬಿಟ್ಟರೆ ಅಲ್ಲಿ ಹೋಗಿ ನಾನು ಟಿಕೆಟ್ ತಗೊಳ್ಕೆ ಅದ. ಅವ್ರಂದ್ರು ಟ್ರೈನ್ ಇಲ್ಲರಿ ಇವತ್ತು ಮಧ್ಯಾಹ್ನದಾಗ 2ಕ್ಕೆ ಅದ ಅಂತಂದರು. ಅದು 9 ಗಂಟೆದ್ದು ಕ್ಯಾನ್ಸಲ್ ಆಗೈತೆ. ಆಲ್ರೆಡಿ 8 ಗಂಟೆದು ಕ್ಯಾನ್ಸಲ್ ಆಗಿತ್ತು, 7 ಗಂಟೆದ್ದು ಕ್ಯಾನ್ಸಲ್ ಆಗೈತೆ ರೀ. ನಾನು ಹೋಗಿನಿ ಸ್ಟೇಷನ್ದಾಗ ರೀ, 9 ಗಂಟೆದ್ದು ಟ್ರೈನ್ ಕ್ಯಾನ್ಸಲ್ ಆಯ್ತಂತ. ಮತ್ತು ಇನ್ನೇನು ಮಾಡೋದು, ಅಲ್ಲಿ ಕೇಳಿದ್ರಿ ಈ ಕಡೆ ಮತ್ತೊಂದು ಕೇಳ್ದ, ಮತ್ತೆ ಅಲ್ಲಿ ಒಳಗೆ ಹೋಗಿ ಕೇಳ್ದ. ಅವರು ಅದೇ ಅಂದರು, ನಾಳೆಗೆ ಸ್ಟಾರ್ಟ್ ಆಗ್ತಾವ್ರು ಬೆಳಗ್ಗೆ ಟ್ರೈನ್ಗಳು ಯಾವ ಇಲ್ಲಿ ಈಗ ಕ್ಯಾನ್ಸಲ್ ಆಗ್ಯಾವ, ಬೆಳಗ್ಗೆ ಟ್ರೈನ್ಗಳು ನಾಳೆಗೆ ಸ್ಟಾರ್ಟ್ ಆವತ್ತ ಅಂತಂದರು. ಏನು ಮಾಡೋದಂತ ಮತ್ತೆ ನಮ್ಮ ಅಂಟಿಗೆ ಫೋನ್ ಹಚ್ಚದ. ನಮ್ಮ ಅಂಟಿ ಅಂದರು ಯಾಕಿರ್ಲಕ್ಕೆ ತಂಗಿ. ಮತ್ತು ಇನ್ನೊಂದು ಏನಂದ್ರೆ 2 ಗಂಟೆಗೆ ಟ್ರೈನಿಗೆ ನಾ ಅಕಸ್ಮಾತ್ ಕೂತ್ನ ಅಂತ ತಿಳ್ಕೊರಿ, ಮುತ್ತೈತನ ಬಿಡಬಾರ್ದು. ಹಂಗೆ ನೋಡಿದ್ರೆ ಒಲ್ಲು ಅನ್ಬಾರ್ದು, ಬಿಡಬಾರ್ದು. ಬಟ್ ನಾ ಬೇಕು ಅಂತ ನಾನು ಬಿಟ್ಟಿಲ್ಲ. ಹೋಗ್ಬೇಕಾ ತಯಾರಾಗಿನಿ. ಒಟ್ಟು ಈ ರೀತಿ ಆಗ್ಬಿಡ್ತ್ರಿ. ಮಧ್ಯಾಹ್ನದಾಗ 2 ಗಂಟೆಗೆ ಹೋದ್ರೂ ನಂಗೆ ಪ್ಯಾಸೆಂಜರ್ ಇರ್ತದ್ರಿ, ಮತ್ತು ಎಕ್ಸ್ಪ್ರೆಸ್ ಇಲ್ಲರಿ. ಮಧ್ಯಾಹ್ನದಾಗ 2 ಗಂಟೆಗೆ ಹೋದ್ರೂ ಅಲ್ಲಿ ಹೋದ್ನಂದ್ರೆ ಎಷ್ಟು ಗಂಟೆಗೆ ಬರ್ತೀನಿ ನೋಡಿರಿ, 3 ಗಂಟೆ 4 ಗಂಟೆಗೆ ಹೋಗಿ ಮುಡ್ತದ್ರಿ. ನಾನು ಹೋಗಿ ಊಟ ಮಾಡಿ ವಾಪಸ್ ಹೊಳ್ಳಿ ಸೊಲ್ಲಾಪುರಕ್ಕೆ ಬರ್ಬೇಕು. ನಾನು ನಿಂದ್ರಪ್ಲೆ ಇಲ್ಲರಿ, ಮುಕ್ಕ ಮಾಡಪ್ಲೆ ಅಂತೂ ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ. ತಿಕ್ಳು ಒಂದಿಲ್ರಿ, ಮುಕ್ಕ ಮಾಡಪ್ಲೆ ಒಂದು ಇದ್ದಿದ್ದಿಲ್ಲ ರೀ ಫ್ರೆಂಡ್ಸ. ಯಾಕಂದ್ರೆ ಹುಡುಗರದು ಸ್ಕೂಲ್ ಬೇರೆ ಇದ್ದು ಅಲ್ರಿ. ನಾಳೆಗೆ ಅವ್ರು ಸಾಲಿಗೆ ಹೋಗ್ತೀವಿ. ನಾಳೆಗೆ ಅವ್ರಿಗೆ ಸಾಲಿಗೆ ಅಂದ್ರೆ ಅವನೇನು 7 ಗಂಟೆ ಸ್ಕೂಲ್ ಅದ ರೀ, ಆಕಿ ಬಿ 7 ಗಂಟೆಗೆ ಅದ ರೀ. ಸೊ ನಾನು ಇವತ್ತು ಮುಕ್ಕಮ್ ನಿಂತಂದ್ರೆ ನಂಗೆ ಬೆಳಗ್ಗೆ ಬಂದು ಸಾಲಿ ಕಳ್ಸೋದು ಅನುಕೂಲ ಆಗಂಗಿಲ್ಲ ರೀ. ನಾ ಅವ್ರ ಸಾಲಿ ಸುಟ್ಟಿನೂ ಮಾಡಲ್ಲ. ಮತ್ತು ಭಾಳ ಇದು ನಂಗಂತೂ ಬೇಜಾರಾಗ್ಬಿಡ್ತೀರಿ. ಮತ್ತು ನಮ್ಮ ಅಂಟಿಗೆ ಫೋನ್ ಹಚ್ಚದ, 2 ಗಂಟೆ ಟ್ರೈನ್ ಅದ ಅಂಟಿ, ಈಗ ಯಾವ ಟ್ರೈನ್ ಇಲ್ಲನ ಯಾಕೆ ಇರ್ಲಕ್ಕೆ ಬಿಡು ತಂಗಿ. ಅವ್ರಿಬ್ರು ಗಂಡ ಐತಿ, ನಮ್ಮ ಮಾಮ ನಮ್ಮ ಮಮ್ಮಿ ಹೊಂಟ್ರತ್ತ, ಅವ್ರಿಬ್ರಿಗೆ ಉಣಿಸ್ತೀನಿ, ಯಾಕೆ ಇರ್ಲಕ್ಕೆ ಬಿಡು ಅಂತಂದರು. ಅದಕ್ಕೆ ಬೇಜಾರು ಮಾಡ್ಕೊಂಡು ಮತ್ತೆ ನಾನು ವಾಪಸ್ ಮನೆಗೆ ಬಂದೆ ರೀ ಫ್ರೆಂಡ್ಸ. ಕಂಡಪಟ್ಟಿ ಬೇಜಾರಾಯ್ತು. ಯಾಕಂದ್ರೆ ಮುತ್ತೈತನ ಹೇಳಿದ ಬಿಡಬಾರ್ದ್ರಿ, ನಂಗೆ ಹೋಗೋಕೆ ಆಗಲಿಲ್ಲ ಅಂತೇಳಿ. ಅಂದ್ರೆ ಹೋಗ್ಲಿಕ್ಕೆ ನಾ ಎಲ್ಲ ತಯಾರಾಗಿ ಬಿಡ್ರಿ. ಅದು ಅಕಸ್ಮಾತ್ ನಮ್ಮ ಕೈ ಏನೇ ಇಲ್ಲರಿ, ಎಲ್ಲ ದೇವರಾಟ ಅಂದ್ಕೋಬೇಕು. ಡೈಲಿ ಎಲ್ಲ ಟ್ರೈನ್ ಇರ್ತೀವಿ. ಸೊ ಇವತ್ತು ಎಲ್ಲ ನಿನ್ನೆ ಮನೆಗೆ ಗೊತ್ತಿಲ್ಲ ಬಿಡ್ರಿ. ಬಟ್ ಇವತ್ತೇ ಟ್ರೈನ್ಗಳು ಕ್ಯಾನ್ಸಲ್ ಆಗಿಬಿಟ್ಟಾವಂತ. ಒಮ್ಮೆ ಮಧ್ಯಾಹ್ನದಾಗ ಇದ್ದಿದ್ರ ಕಾಲಾಗ ನಂಗೆ ಬಸ್ ಒಂದು ಮೊದಲೇ ಆಗಿ ಬರಲ್ಲ ರೀ. ನಾ ಬಸ್ಸಿಗೆ ಜಾಸ್ತಿ ತಿರುಗಂಗಿಲ್ಲ. ಬಸ್ಸಿಗಾದ್ರೂ 4 ಗಂಟೆ ಬೇಕು ರೀ. 4 ಗಂಟೆ ಬೇಕು ಇಲ್ಲಿದ್ದೀವಿ. ಟ್ರೈನೇ ಜಲ್ದಿ ಇವತ್ತು 2 ಗಂಟೆದಾಗ ಎಕ್ಸ್ಪ್ರೆಸ್ ಗೊತ್ತಲ್ರಿ, 2 ಗಂಟೆದಾಗ ಹೋಗ್ಬಿಡ್ತೀನಿ ನಾವು ಗುಲ್ಬರ್ಗಕ್ಕೆ. ಬಸ್ ಹಂಗಲ್ರಿ, ಎಲ್ಲ ಕಡೆ ನಿಂದ್ರಕೋತ ಸುಮ್ಮನೆ ಲೇಟ್ ಆಗ್ತದೆ. ಬೇಡ ಅಂತೇಳಿ ವಾಪಸ್ ಮನೆಗೆ ಬಂದೆ ರೀ ಫ್ರೆಂಡ್ಸ. ಕಂಡಬಿಟ್ಟು ಬೇಜಾರಾಯಿತು, ಏನೂ ಮಾಡೋಕ್ಕಾಗಂಗಿಲ್ಲ ರೀ. ನಾನು ಸೀರೆಗಿರಿ ಎಲ್ಲ ತೊಗೊಂಡಿದ್ರು ಮುತ್ತೈತನ ಉಂಡು ಬರ್ಬೇಕಂತೇಳಿ. ಸೊ ಹೊಲ್ಬಿಡ್ರಿ, ಏನು ಮಾಡಪ್ಲೇ ಇಲ್ಲ. ನಮ್ಮ ಯಜಮಾನ್ರು ಅಂದಿದ್ರು ಆಲ್ರೆಡಿ. ಅಂದ್ರೆ ಅವ್ರಿಗೆ ಅದ್ರ ಬದಲ್ದಾಗ ಗೊತ್ತಿದ್ದಿದ್ದಿಲ್ಲ ರೀ. ಅಂದ್ರೆ ಅವರು ಮುತ್ತೈತನ ಉಳ್ಳಕ್ಕೆ ಹೇಳ್ಯಾರಂತನ. ಈಗ ಇದು ಇಲ್ಲ ಅಲ್ಲಿ ಬಿಡು, ಯಾಕೆ ಹೋತಿ ಹೋಗೋಬಾರ್ದು ಯಾಕೆ ಮಾಡ್ತೆ ಅಂದ್ರೆ ಅದ್ರ ಬದಲ್ದಾಗ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ ರೀ. ನಾನು ಏನರೇ ಇದ್ರೂ ಬಿಡಪ್ಲೆ ಬರ್ತದೆ ರೀ. ಅವ್ರ ಮನೆ ಕಾರ್ಯಕ್ರಮ ಇದ್ರೂ ಬಿಡ್ಬೋದು. ಮುತ್ತೈತನದ ಬಿಡಪ್ಲೆ ಇಲ್ಲರಿ. ಯಾರೇ ಕರೆದ್ರು ಏನೇ ಮಾಡಿದ್ರು ಮುತ್ತೈತನ ಅಲ್ಲ ಅನ್ಬಾರ್ದು. ಬಿಡಪ್ಲೆ ಇಲ್ಲಾಂದ್ರೆ ಅವ್ರು ಹೋಗಂತಂದಿದ್ರು. ತಯಾರಾಗಿ ಹೋಗಿದ್ದ. ಬಟ್ ಈ ಥರ ಆಯಿತು, ಏನಿಲ್ಲ ವಾಪಸ್ ಬಂದ. ನಮ್ಮ ಯಜಮಾನ್ರಿಗೆ ಹೇಳ್ದಾರ್ರಿ ಹೋಗ್ಲಿಲ್ಲ ರೀ, ಕ್ಯಾನ್ಸಲ್ ಆಯ್ತು ಬಂದ. ಯಾಕೆ ಇರ್ಲಾಕ್ ತಗೋ, ನಾ ಮೊದಲೇ ಹೇಳಿದ್ನಲ್ಲಿ ಹಿಂಗೆ ಅಂತಂದ್ರು. ಬಟ್ ಅವ್ರಿಗೆ ಗೊತ್ತಿದ್ದಿಲ್ಲ ಬಿಡ್ರಿ. ಅದ್ರ ಬದಲಾಗ ಮುತ್ತೈತನ ಬದಲಾಗ ಅವ್ರಿಗೇನೂ ಗೊತ್ತಿದ್ದಿದ್ದಿಲ್ಲ. ನಾನು ಅವ್ರಿಗೆ ಅಂದ ಮುತ್ತೈತನ ಅಂದ್ರೆ ಹಂಗೆ ಬಿಡ್ಲಿಕ್ಕೆ ಬರಲ್ರಿ, ಹೋಗಿಬೇಕಾಗ್ತದೆ ಅಂತಂದ್ರೆ ಹೋಗಂತಂದ್ರೆ ಅದಕ್ಕೇನಿಲ್ಲ ಹೋಗಿ ಬಂದಿರು. ಬಟ್ ಈ ಥರ ಆಯಿತು, ಬಂದುಬಿಟ್ಟೆ ರೀ ನಮ್ಮ ಮನೆಗೆ. ಸೊ ಕೆಲಸ ಎಲ್ಲ ಆಗ್ಯಾದ್ರಿ ಫ್ರೆಂಡ್ಸ್. ಓಕೆ ರೀ ಫ್ರೆಂಡ್ಸ. ಇಜ್ಜು ಹೊಡೆದಿನ್ರಿ ಅವನಿಗೆ. ಆಗಳೇ ಊಟ ಮಾಡೋದು. ಈಗ ಮತ್ತೆ ಹಾಲ ಇದು ಉಣ್ತಾನ, ನೀರು ತರ ಕುಡ್ಲಿಕ್ಕೆ. ಅದಕ್ಕೆ ಹೊಡೆದೀನಿ, ಅದಕ್ಕೆ ಮನ್ಕೊಂಡನ್ರಿ. ಹಂಗೆ ಫ್ರಿಜ್ಜಿ ಶಟ್ಕೊಂಡಿದ್ದೇನೋ, ಫ್ರಿಜ್ಜಿನ ಗಾಡಿ ಮಾಡಿತ್ತ ಸುಮ್ಮನೆ ನಾರ್ಮಲ್ ಕಲ್ಲಿ ಮ್ಯಾಗ ಅವ್ ನೋಡಿ ಫ್ರಿಜ್ಜಿನ ನೀರೇ. ಇವತ್ತಿನ ವಿಡಿಯೋ ಇಷ್ಟ ಆಗದಂತ ಅನ್ಕೋತೇನೆ ರೀ. ಇಷ್ಟ ಆದ್ರೆ ಕಮೆಂಟ್ ಹಾಕ್ರಿ ಫ್ರೆಂಡ್ಸ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಇದೇ ರೀತಿ ಸಪೋರ್ಟ್ ಮಾಡಿರಿ. ಬಾರಿ ಫ್ರೆಂಡ್ಸ್, ಮತ್ತೆ ಮುಂದಿನ ಬ್ಲಾಗ್ಗಳ ಸಿಗಮಂತ್ರಿ. ಹಳ್ಳಕ್ಕೆ ತಂದ್ರೆ ಅವ್ರು ಅಂಬಿಸ್ತೀನಿ ಅವನಿಗೆ. ಫ್ರೆಂಡ್ಸ ಇವತ್ತು ಈದ್ ಮುಬಾರಕ್ ಅದ ನೋಡ್ರಿ. ಅದಕ್ಕೆ ಸುರ್ಕುಂಬ ಕೊಟ್ಟಾರಿ. ಕಂಡಪಟ್ಟಿ ಖುಷಿ ಆಯ್ತು ನಂಗೆ ಸುರ್ಕುಂಬ ನೋಡಿ. ಯಾಕಂದ್ರೆ ಅವ್ರು ವರ್ಷಕ್ಕೆ ಒಂದ್ಸಲ ಅಲ್ರಿ ಬರೋದವ್ರದ್ದು. ನಂಗೆ ಹಿಂಗೆ ಜಾಸ್ತಿ ಈ ಸರಿ 2-3 ವರ್ಷ ಐತ್ರಿ ಕುಡ್ದಿದ್ದು. ಕೈತಿಗ 2-3 ವರ್ಷ ಐತ್ರಿ ನಾವು ಕುಡ್ದಿದ್ದಿಲ್ಲ ರೀ ಫ್ರೆಂಡ್ಸ.
ಇವತ್ತು ಈ ಏರಿಯಾ ಬಂದ್ಬೇಕ ಅಂದ್ರೆ ಇಲ್ಲಿ ಬಂದೆ 3 ವರ್ಷ ಆಯಿತು. ಸುರುಕುಂಬನೆ ಕುಡ್ದಿಲ್ರಿ ಫ್ರೆಂಡ್ಸ್. ನಾ ಸ್ವಲ್ಪ ಸುಡ್ತದ ಬರ್ರಿ ಕುಡಿಯಮ್ಮ ಅಂತವ್ರು ಕೊಟ್ಟಾರ. ಖುಷಿ ಆಯ್ತು ನಂಗಂತೂ ಕಂಡಬಟ್ಟಿ ಖುಷಿ ಆಯಿತು. ಸುಮ್ಮು ವಿರಾಜ ದಮ್ಮು ಸುಡ್ತದ. ಬರ್ರಿ ಯಾರ್ಯಾರು ಈ ಥರ ನಿಮ್ಗೆ ಆಜು ಬಾಜುಕ್ಕೆ ತಂದು ಕೊಡ್ತಾರೆ ಅಂತ ಕಮೆಂಟ್ ಹಾಕ್ರಿ. ನಮಗಿಲ್ಲ ಆಜು ಬಾಜುಕ್ಕೆ ಅದು ಇದ್ರ ಮಂದಿ ಯಾರ್ಯಾರಿ ಬಾಬಿ ಬಾಬಿ ಕೊಟ್ಟಾರಿ. ಸೊ ಖುಷಿ ಆಯಿತು. ಇಲ್ಲಿ ಬಾಜುಕೆಲ್ಲ ಇರ್ತಾರೆ ಅಣ್ಣವ್ರು, ಅವರು ಕೊಟ್ಟಾರಿ. ಬರ್ರಿ ಸುರುಕುಂಬ ಕುಡಿಯಂ ಬರ್ರಿ ಫ್ರೆಂಡ್ಸ. ಏನೇನು ಹಾಕಿರ್ತಾರೆ ಗೊತ್ತಿಲ್ಲ, ಮಸ್ತ್ ಅಂದ್ರೆ ಮಸ್ತ್ ಮಾಡ್ತಾರೆ. ಸುಡ್ತದ ಆರ್ಲಿ, ಸುಡ್ತದ ಆರ್ಲಿ, ಆರಾನ ಕುಡೀರಿ. ಇದು ಸೂಪರ ಸುಡ್ತದ ವಿರಾಜ್, ಸೂಪರ್ ಆಗಿರ್ತದೆ. ಸುಡ್ತ ಬಾಯಿಗೆ ಸುಟ್ಕೊಂಡ್ರೆ ಸಾವಕಾಶ ಕುಡ್ರಿ. ಕುಡಿಯಂ ಬರ್ರಿ. ಸುರುಕುಂಬ ಯಾರಿಗೆಲ್ಲ ಇಷ್ಟ ಕಮೆಂಟ್ ಹಾಕ್ರಿ.